ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಮ್ ಬಗ್ಗೆ ಹೇಳಬೇಕಾದ್ರೆ ಪಾಪ ತುಂಬ ನಾನು ನೋಡಿರೋ ವ್ಯಕ್ತಿ ತುಂಬ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದಿದ್ದು ಎಷ್ಟು ಇರಬೇಕು ನೋಡಿ. ಅದು ಇನ್ನೊಂದ್ಸತಿ ಅವ್ರ ಊರು ಪಾಸ್ ಮಾಡ್ಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ಇನ್ನೊಂದು ದಿನ ಬರ್ತೀನಿ ಬಿಡೋ ಅಂತ ಹೇಳಿ ಇಲ್ಲಿದ್ರು ಬಿಡಲ್ಲ. ಯಾವಾಗಲೂ ಅಷ್ಟೊಂದು ಪ್ರೀತಿ ಸುಮಾರು 10 years 12 years 15 years ಅವಾಗಿಂದ ನೋಡ್ತಾ ಇದ್ದೀನಿ. ತುಂಬ ಕಷ್ಟಪಡ್ತಾರೆ. ಆಮೇಲೆ ವೈಫು ಅಷ್ಟೇ ಪ್ರೀತಿ ಅವರು ಭಾಳ ಐ ಥಿಂಕ್ ನಾ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅವಾಗಿಂದ ನೋಡ್ತಾ ಇದ್ದೆ ನಾನು ಕಿಕ್ ಅಂತ ಒಂದು ಪ್ರೋಗ್ರಾಮ್ ಆಗಿತ್ತು. ಅವಾಗಿಂದ ಅವರು ಜೊತೆಲೇ ಇದ್ದರು, ಅವ್ರ ಜೊತೆಲಿ ರಾಮ್ ಜೊತೆ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಇಬ್ಬರೂ ದೇ ಆರ್ ಮೇಡ್ ಫಾರ್ ಈಚ್ ಅದರ್, ದೇ ಆರ್ ವೆರಿ ಪರ್ಫೆಕ್ಟ್ ಪ್ಯಾರ್ ಆ್ಯಂಡ್ ಬೋತ್ ಆರ್ ವೆರಿ ಗುಡ್ ಹಾರ್ಟಿಲಿ. ಯಾಕಂದರೆ ಹಾರ್ಟ್ ಚೆನ್ನಾಗಿತ್ತು ಯಾವಾಗ ಅಷ್ಟೇ ಈ ಹಾರ್ಟು ಸೋಲುತ್ತದೆ. ಡೈರೆಕ್ಟರ್ ಚಂದ್ರಮೌಳಿ ಭಾಳ ಚೆನ್ನಾಗಿ ಮಾತಾಡಿದ್ರು. ಐ ಜಸ್ಟ್ ಲೈಕ್ ದಿ ಸ್ಪೀಚ್. ತುಂಬ ಓಪನ್ ಆಗಿ ಮಾತಾಡಿದ್ರು. ಲಾಸ್ಟ್ ಪ್ಲಸ್ ಮೀ ಆಲ್ಸೋ, ನಾನು ಇನ್ಕ್ಲೂಡಿಂಗ್ ವಿಶ್ ಮೀ ಆಲ್ಸೋ ಅಂತ ಹೇಳಿದ್ರು. ಅದು ಯಾವಾಗ ಅಷ್ಟೇ ಮನುಷ್ಯ ಯಾವಾಗ ಹಂಗೆ ಇರಬೇಕು. ಎಷ್ಟು ಲವ್ಲವ್ಕೆ ತರ್ತಾರೋ ಅಷ್ಟು ಚೆನ್ನಾಗುತ್ತೆ ಅವರಿಗೆ. ತುಂಬ ಓಪನ್ ಆಗಿ ಮಾತಾಡ್ತಾರೆ. ನಿಜವಾಗಿ ಪಿಕ್ಚರ್ ಚೆನ್ನಾಗಿ ಆಗುತ್ತೆ. ಯಾರು ಎಷ್ಟು ಕಾನ್ಫಿಡೆಂಟ್ ಆಗಿ ಎಷ್ಟು ಓಪನ್ ಆಗಿ ಮಾತಾಡ್ತಾರೆ ಅವ್ರು ಯಾವತ್ತೂ ಒಳ್ಳೆದಾಗೆ ಆಗುತ್ತೆ. ಐ ಥಿಂಕ್ ನಾನು ಅಷ್ಟೇ ಯಾವಾಗ ಚಿಕ್ಕ ವಯಸ್ಸಿನ ಅಷ್ಟೇ ನಾನು ಯಾವಾಗ ಇರ್ಬೇಕಂದ್ರೆ ತುಂಬ ಫ್ರೀಯಾಗಿ ಬೆಳೀತಾ ಇದ್ದೆ. ಒಂದ್ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಮನೇಲಿ ನಮ್ಮ ಅತ್ತೆಯವ್ರು ಗೂಡಿಸ್ತಾ ಇದ್ರು, ನಮ್ಮ ತಂದೆಯವ್ರ ತಂಗಿ ನಾಗತ್ತೆ ಅಂತ. ಇವಾಗ ರೀಸೆಂಟಾಗಿ ಇಬ್ರು ಬೇಕಾದ್ರೆ ನಾನು ಗೂಡಿಸ್ತಾ ಇದ್ದೆ. ಇನ್ನೆಲ್ಲ ಗೂಡಿಸ್ಬಾರ್ದಪ್ಪ, ನೀನು ಯಾರು ರಾಜ್ಕುಮಾರ್ ಮಗ ಅದೆಲ್ಲ ಗೂಡಿಸ್ಬಾರ್ದು, ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ, ನಾನೇ ಗೂಡಿಸ್ಬಾರ್ದು ಆ ಥರ. ಹಂಗೆ ನಾನು ಯಾವಾಗ ಬೆಳೆದವನು ಅಷ್ಟೇ. ಹಿಂಗೆ ಬೆಳೆದ ನನ್ನ ಬಗ್ಗೆ ಕೇಳಬೇಕಂದ್ರೆ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ. ನಾನು ಯಾವಾಗ ಫಸ್ಟಿಂದ ಅಷ್ಟೇ ನನಗೆ ಏನೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನ ಎಲ್ಲರ ಜೊತೆ ಬೆಳಿಬೇಕು, ಇಲ್ಲ ಇವರು ಅವ್ರು ಗ್ರೇಟು ಇವ್ರು ಕಮ್ಮಿ ಅದೆಲ್ಲ ಯಾರಾದ್ರೆ ಹತ್ರ ಹೋಗ್ತಿದ್ದೆ. ಒಬ್ಬ ರಿಕ್ಷಾನೂ ಫ್ರೆಂಡ್ ಆಗಿದ್ದ. ಒಬ್ಬನಿಗೆ ನಮ್ಮ ಫ್ರೆಂಡ್ ಇತ್ತು, ಅವ್ನು ಸಡನ್ ಆಗಿ ಲೆಪ್ರಸಿ ಬಂದ್ಬಿಡ್ತು. ಯಾರು ಮುಡ್ತೀರ ನಾನು ಮುಡ್ದೆ, ಅಯ್ಯೋ ಮುಡ್ಬೇಡಿ ಸಾಕ್ತೀನಿ, ಯಾಕೆ ಎದುರ್ಕೋಬೇಕು ಬಿಡು ಅಂತವ್ರೆ. ಗೊತ್ತಿಲ್ಲ ಚಿಕ್ಕ ವಯಸ್ಸಿನ ನಮ್ಮ ತಂದೆಯವ್ರು ಯಾವಾಗ ಹೇಳ್ತಾ ಇರ್ತಾರೆ ಅಪ್ಪಾಜಿ ಅವರು ನಮ್ಮ ಅಪ್ಪನ ಥರ ಅಂತ. ಅದು ಅವ್ರ ಥರ ಅಂತ ಹೇಳ್ತಿರ್ಲಿಲ್ಲ. ಯಾವಾಗಿದ್ರು ಏನು ಚೆನ್ನಾಗಿ ಮಾಡ್ತಿದೆ ಅವ್ರ ತಾತನ ಥರ ನಮ್ಮ ಅಪ್ಪನ ಥರ. ಸೊ ಆ ಥರ ಅದಕ್ಕೆ ಬಹುಶಃ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದಿದ್ರು. ಯಾವ ತಂದೆನೂ ಮಗನ ಅಪ್ಪಾಜಿ ಅಂತ ಕರೆದ್ರು, ನನ್ನ ಅಪ್ಪಾಜಿ ಅಂತ ಕರೆದಿದ್ರು ಅಪ್ಪಾಜಿ. ಅದು ನನ್ನ ಭಾಗ್ಯ. ನೆಕ್ಸ್ಟ್ ಬಿ ಎಲ್ಲರಿಗೂ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನೋಡೋದು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸುತ್ತೆ. ಯಾಕೆ ಅಷ್ಟು ದೂರ ನಾವು ಅರ್ಹರ ಇದೀವಲ್ಲ, ಅದು ನಮಗೆ ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಈ ಸಿನಿಮಾಗೆ ಅಷ್ಟು ಬರಬೇಕಂದ್ರೆ ರಾಮ್ ಬಗ್ಗೆ ಹೇಳ್ಕೊಂಡು ಪ್ರೊಡ್ಯೂಸರ್ ಇದ್ದಾರೆ, ಅನ್ನದಾತರು ಅಂತಿದ್ದಾರೆ, ಅವರು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಯಾರು ಅಷ್ಟು ಈಸಿಯಾಗಿ ದುಡ್ಡು ಹಾಕಲ್ಲ. ಯಾರು ಹೇಳಿದ್ರು, ಐ ಥಿಂಕ್ ಅದಿತಿ ಅವರು ಹೇಳ್ಬೇಕಿಲ್ಲ, ತುಂಬ ಚೆನ್ನಾಗಿ ಮಾತಾಡಿ ಹೇಳ್ಬೇಕಾದ್ರೆ ಅಷ್ಟು ಯಾರು ಆಡಲ್ಲ. ಬಟ್ ಆ ಸಿನಿಮಾಗೆ ಅಷ್ಟೊಂದು ಖರ್ಚು ಮಾಡಿದ್ದಾರೆ. ಆಮೇಲೆ ಜಿ ಅವರು, ಆಮೇಲೆ ಅವ್ರ ಹೆಸರು ಅಶೋಕ್ ಅಷ್ಟೇ, ಅವರು ಅಷ್ಟು ಭಾಳ ಒಳ್ಳೆ ಹುಡುಗ ನಿಜವಲ್ವೇ. ಆ್ಯಂಡ್ ಎವ್ರಿಬಡಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅವರಷ್ಟು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಟು ಬಿ ಇಂಥ ಒಂದು ಸಮಾರಂಭಕ್ಕೆ ಬರಬೇಕು. ನಾವು ಬರ್ತೀನಿ, ಯಾರು ಬರೋಕ್ಕಾಗ್ತದೆ, ನಾವೇ ಬರೋದು. ಎಷ್ಟು ಚೆನ್ನಾಗಿ ಕಾಣ್ತದೆ ಅವ್ರ ಮನಸ್ಸು, ಅಷ್ಟೇ ಚೆನ್ನಾಗಿ ಒಳ್ಳೇದು ಒಳ್ಳೆ ಮನಸ್ಸು. ಯಾಕಂದರೆ ಸಿನಿಮಾದಲ್ಲಿ ಮಾತ್ರ ಅಂತಾರೆ, ಅವ್ರ ಫ್ಯಾಮಿಲಿ ಲೈಫಲ್ಲಿ ಅವ್ರದ್ದು ವೀಡಿಯೋಸ್ ನೋಡಿ ನಾನು ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀರ ನೀವು. ಪೂಜೆನ ಆಗ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಆ ಮಗು ಜೊತೆಲಿ ಹಂಗಿರ್ಬೇಕು. ಆಮೇಲೆ ಯಾಕೆ ಯಾರು ಕಷ್ಟ ಅಂತ ಒಂದು ಬುದ್ಧಿ ಇರ್ತಾರೆ ನೋಡಿ. ಪ್ರೊಫೆಷನ್ಲು ಸರಿ, ಮನೇಲೂ ಸರಿ, ತುಂಬ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಯಾಕೆ ಅವತ್ತೊಂದ್ಸತಿ ಹೇಳಿದ್ದೆ, ನಾನು ನೋಡಿದೆ ನಿಮ್ಮ ವಿಡಿಯೋನ, ಅದೊಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಸಡನ್ನ ನೋಡಿದ್ರೆ ಒಂದು 15 ನಿಮಿಷ ಬರ್ತಾ ಇತ್ತು ಅವ್ರ ಪೂಜೆ, ಅವ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ಫಾರ್ ಯು ಆಲ್ಸೋ. ಆ್ಯಂಡ್ ರಾಮ್ ಬಗ್ಗೆ ಐ ಥಿಂಕ್ 100% ಒಳ್ಳೆ ವರ್ಕ್ ಇದೆ. ಈ ಚಂದ್ರಮೌಳಿ ಸ್ವಾ ದ ಟ್ರೈಲರ್ ನಿಜವಾಗಿ ಅನಿಸ್ತು. ಒಂದು ಐ ಫೆಲ್ಟ್ ಲೈಕ್ ಐ ಸೋ ಲೈಕ್ ಅರ್ಜುನ್ ರೆಡ್ಡಿ ನೋಡಿದಾಗ ಅನಿಸ್ತು. ತುಂಬ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗೂ ಆ್ಯಕ್ಟ್ ಮಾಡಿದ್ದೇನೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ರಿಯಲಿ ಎಸ್ ಡನ್ ವೆರಿ ವೆಲ್. ಯಾಕೆ ನಾವು ನೋಡಿ ಹಂಗೆಲ್ಲ ಮಾಡ್ತಾರೆ ಅಂತ ಅನಿಸಲ್ಲ. ಬಹುಶಃ ಒಂದು ಸೈಲೆನ್ಸ್ ಆಗಿ ಇರುತ್ತೆ, ಸೈಲೆಂಟಾಗಿ ಹಿಂಗೆ ಇರ್ತಾರೆ. ಆಮೇಲೆ ಅಂಥವ್ರು ನಂಬೋಕ್ಕಾಗಲ್ಲ. ತುಂಬ ಜನ ಮಾಡಿದ್ದಾರೆ. ದಿವ್ಯಾನಿ ಸ್ವಲ್ಪ ಕೇಳ್ತಾ ಇರ್ಬೇಕಮ್ಮ ಅಂದಮೇಲೆ ಬನ್ನಿ ಬನ್ನಿ ಪ್ಲೀಸ್ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದಿವ್ಯಾ ರಾಮ್. ಸೊ ಅಕ್ಟೋಬರ್ 22nd 24th ರಿಲೀಸ್ ಆಗ್ತದೆ. ದೀಪಾವಳಿ ದೀಪಾವಳಿ
24 ರಿಲೀಸ್ ಆಗ್ತಾ ಇದೆ. ಒಂದು ದೀಪಾವಳಿ ಗಿಫ್ಟ್ ಅಂತ ತಿಳ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದು ದೀಪಾವಳಿ ಅಷ್ಟೇ ಒಳ್ಳೆ ಬೆಳಕಾಗಲಿ ಸಿನಿಮಾ ಇಂಡಸ್ಟ್ರಿಗೆ, ಒಳ್ಳೆ ಸದ್ದು ಮಾಡಲಿ, ಹೆಂಗೆ ಕ್ರ್ಯಾಕರ್ಸ್ ಹೊಡೆದು ಬಡ ಬಡ ಅಂತ ಆಗಲಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಆಲ್ ದಿ ಬೆಸ್ಟ್. ದಿಲ್ ಮಾರ್, ಐ ಥಿಂಕ್ ದಿಲ್ ಮಾರ್ ಸಬ್ಕೋ ಮಾರ್ ದೇಗಾ ಯೇ ದಿಲ್ ಮಾರ್. ಈ ಸಿಂಪ್ಲಿಸಿಟಿ ರಕ್ತದಲ್ಲಿ ಬರೋದಕ್ಕೆ ಮಾತ್ರ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಇದೀಗ ರಾಮ್ ಅವರೇ ಕೊನೆಯದಾಗಿ